ಹರೇ ಶ್ರೀನಿವಾಸ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ದಿನದಂದು ನಮ್ಮ ಶ್ರೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರೆಲ್ಲರೂ ಸೇರಿ ವೆಂಕಟರಮಣ ಗುಡಿಯಲ್ಲಿ ಪಂಚಾಂಗ ಪಠಣೆ ಕಾರ್ಯಕ್ರಮ ಮತ್ತು ಪಾಲ್ಕಿ ಶಿವ ಇರುತ್ತದೆ. ಆ ಎಲ್ಲ ಕಾರ್ಯಕ್ರಮವನ್ನು ನಾವು ಎಲ್ಲ ಮಂಡಳಿ ಸದಸ್ಯರು ಹಾಗೂ ಇನ್ನು ಉಳಿದ ಸದಸ್ಯರೆಲ್ಲರೂ ಸೇರಿ ಹೇಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಮತ್ತು ಇದೇ ವಿಡಿಯೋದಲ್ಲಿ ನಾನು ಪಂಚಂಕ್ರಿ ತಾಯಿ ದೇವಸ್ಥಾನವನ್ನು ಕೂಡ ತೋರಿಸಿದ್ದೇನೆ. ಅಲ್ಲೇನೂ ಸ್ವಲ್ಪ ಮಂಗಳಾರತಿ, ಸ್ವಲ್ಪ ದೇವರ ಗುಡಿಯನ್ನು ತೋರಿಸ್ತೇನೆ. ಅದು ಎಲ್ಲ ಕೂಡ ನೋಡೋಣ ಬನ್ನಿ. ಶಕ್ತಿ ಅದು ಪರಮಾತ್ಮನದೇ ಹೊರತಾಗಿ ಇನ್ಯಾವುದೂ ಇದಕ್ಕೆ ಶಕ್ತಿ ಇಲ್ಲ. ಅದಕ್ಕೆ ಅವನಿಗೆ ಕಾಲ ಅಂತ ಕರೀತಾರೆ. ದೇವರಿಗೆ ಕಾಲ ಯಾಕೆ ಕಾಲ ಅಂತ ಕರೀತಾರೆ ಅಂದ್ರೆ ಕಾಲ ಸರ್ವಗುಣೋದ್ರುಕ್ತ ಅಂತ ಆಚಾರ್ಯರು ಭಾಗವತ ಅರ್ಥದಲ್ಲಿ ಹೇಳಬೇಕಾದ್ರೆ ಕಾಲ ಗುಣೋತ್ರಾಕ್ತ ಅಂದ್ರೆ ಸರ್ವಗುಣ ಅನಂತ ಗುಣ ಪರಿಪೂರ್ಣನಾಗಿ ಪರಮಾತ್ಮನಿಗೆ ಕಾಲ ಅಂತ ಕರೀತಾರೆ ಅಂತ ಹೇಳಿದಂತೆ ಎಲ್ಲ ಕಡೆ ಹಾಸು ಹೊಕ್ಕಾಗಿ ಪರಮಾತ್ಮ ಇದ್ದು ಸಕಲ ಕಾರ್ಯಗಳನ್ನು ಮಾಡಿಸ್ತಾನೆ. ಇದು ಮ್ಯಾಲ ಒಂದು ಶಕ್ತಿ ಇದೆ ಭಗವಂತ. ಏನಿದ್ದೆಲ್ಲ ನನ್ನ ಶಕ್ತಿ ಮೀರಿ ನಾನು ದೇವರ ಒಳಗೆ ಹೇಳಿಸಿದ್ದನ್ನ ಹೇಳಿದೆ. ಇದು ಮೀರಿ ಒಂದು ಶಕ್ತಿ ಇದೆ ದೇವ್ರದ್ದು. ಏನು ಅಂದ್ರೆ ಇಷ್ಟೆಲ್ಲಾ ಕೆಲಸ ದೇವರೇ ಮಾಡಿದ್ರು ಎಲ್ಲ ನಾವು ಮಾಡ್ತೀವಿ ಅಂತ ಅನ್ಸಿಸ್ತಾರಲ್ಲ, ಅದ್ರ ಮ್ಯಾಲ ಶಿಖರ ಇಟ್ಟಂಗಿದೆ. ದೊಡ್ಡ ಗುಣ ದೇವ್ರದ್ದು. ಇದು ಮಾಯಾ ಇದೆ ದೇವ್ರದ್ದು, ಮಾಯಾಶಕ್ತಿ ಇದೆ. ಎಂಥ ನಾವು ಮೂರ್ಖರು, ಎಂಥ ಭ್ರಮೆ ಒಳಗೆ ನಾವಿದ್ದೀವಿ. ಎಷ್ಟಂತ ಹಾವು ನೋಡಿ ಹಗ್ಗ ಅಂತ ತಿಳ್ಕೊಂಡು ಕೊಡುದು. ಕಚ್ಚಿತಂದ್ರೆ ಗೊತ್ತಾಗ್ತದೆ. ಸಂಸಾರ ರೂಪ ಹಾವ ಅದು ಕಚ್ಚಿದಾಗೆ ಗೊತ್ತಾಗೋದು. ಕಚ್ಚಿತಾನೇ ಇದೆ, ಕಚ್ಚಿದ ಅಂತೂ ಜ್ಞಾನ ಬರ್ತದೆ. ಹಂಗ ಎಲ್ಲಾ ಪರಮಾತ್ಮನೇ ಮಾಡ್ತಾನೆ. ಕಣ್ಣ ಬಿಳಿಸಿದು ಹಿಡ್ಕೊಂಡು ಸಮಗ್ರವಾಗಿರ್ತಕ್ಕಂಥ ಅಧ್ಯಯನ ಚಟುವಟಿಕೆ. ಅದಕ್ಕೆ ಅಂತಾರೆ ಚೇಷ್ಟಾಮಾಹು ಚೇಷ್ಟತೆ ಏನ ವಿಶ್ವಂ. ಇಡೀ ಜಗತ್ತು ವಿಶ್ವ ಅಂತರ್ಪಾತಿಯಾಗಿರ್ತಕ್ಕಂಥ ಚರಾಚರ ಪ್ರಪಂಚ ಸಮಗ್ರವಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಹಿಡ್ಕೊಂಡು ಚಿಕ್ಕ ಒಂದು ದೃಢ ತನಕನೂ ಎಲ್ಲ ಜೀವರಾಶಿಗಳು ಬದುಕಿಗೆ ಪ್ರತಿಯೊಂದು ಕ್ಷಣಕ್ಕೂ ಇರ್ತಕ್ಕಂತಹ ಎಲ್ಲ ಕಾರ್ಯಗಳನ್ನು ಮಾಡಿಸವ ಭಗವಂತ. ದೊಡ್ಡವರ ಆಶೀರ್ವಾದ ಪಡಿಬೇಕು. ಬಹಳ ನಾವು ಭಾರತೀಯರಾಗಿ ನಮ್ಮ ಹುಡುಗರಿಗೆ ನಾವು ಹೇಳಬೇಕಾಗಿದೆ. ಈ ದೊಡ್ಡ ದೌರ್ಭಾಗ್ಯ ಮಾಡ್ರಿ, ಯಾವಾಗ ನಮಸ್ಕಾರ ಮಾಡ್ರಿ. ಈ ಹೇಳದ ಕಾಲದಲ್ಲೇ ಇದೆ. ಸ್ವಾಭಾವಿಕವಾಗಿ ರಕ್ತಗತವಾಗಿತ್ತು ಈ ದೇಶದ ಈ ಮಣ್ಣಿನ ಸ್ವಾಭಾವಿಕವಾಗಿ ದೊಡ್ಡವರಿಗೆ ಗೌರವ, ಅವ್ರ ಮಾತು ಪಾಲಿಸೋದು ರಕ್ತಗತವಾಗಿತ್ತು. ಈ ಬ್ರಿಟಿಷರ್ ಬಂದಾಗಿ ಸ್ವಲ್ಪ ಈ ನಿರ್ನಾಮ ಹೋಗ್ತದೆ. ಅಂತೂ ಉಗಾದಿ ಒಂದು ದಿವಸನೇ ನಮಸ್ಕಾರ ಸ್ವಲ್ಪ ಪರಶುರಾಮನಿಷ್ಟೇ ಸತ್ಯತೆ ಚಿರಜೀವಿನ ಆಶೀರ್ವಾದ ಮಾಡ್ತಾರೆ. ದೊಡ್ಡವರ ಆಶೀರ್ವಾದ ಬಹಳ ಮುಖ್ಯ ಆಗುತ್ತೆ. ಅದಕ್ಕಾಗಿ ವೃದ್ಧೋಕ್ತಿ ಪರಿಗ್ರಹ ದೊಡ್ಡವರ ಮಾತನ್ನು ಸ್ವೀಕಾರ ಮಾಡಿ ಅವರಿಗೆ ನಮಸ್ಕಾರ ಮಾಡಲಿಕ್ಕೆ ಮುದ್ದುಗೂಡೆ ಮತ್ತೆ ಮಾಡತಕ್ಕಂಥ ಕೆಲಸಗಳು. ನಿಮ್ಮ ಕದನ ಪ್ರಾಶ್ಯ ದೇವುಗಳೆಲ್ಲವನ್ನ ಸ್ವೀಕಾರ ಮಾಡಿ ಸುಖ ದುಃಖಗಳನ್ನು ಸಮವಾಗಿ ಸ್ವೀಕಾರ ಮಾಡ್ತೇನೆ ಅಂತ ನಾವು ಸ್ವೀಕಾರ ಮಾಡಬೇಕು. ಅದನ್ನು ಸ್ವೀಕಾರ ಮಾಡಿ ಅದರದ ಒಂದು ನಿದರ್ಶನ ಪ್ರತಿ ವರ್ಷ ವಿಶೇಷ ಬ್ಯಾರೆ ಹೇಳಿದ್ದೀನಿ ಮುಂದೆ ಮತ್ತೆ ಬಿಡಲಿಲ್ಲ. ಮತ್ತೆ ಆಜ್ಯ ಪಾತ್ರ ಸುಖಂ ಪತ್ರ ವೀಕ್ಷ ತುಪ್ಪದ ಬಟ್ಲ ಚಲೋ ತುಪ್ಪಲಿದ್ರೆ ಕಾಣಿಸ್ತದೆ, ದಾಳ ತುಪ್ಪದ ಏನು ಕಾಣಿಸ್ತದೆ. ಅದರೊಳಗೆ ಮುಖ ನೋಡ್ಕೋಬೇಕಂತ ಬೆಳ್ಳಿ ಬಟ್ಟದೊಳಗೆ ಮುಖ ನೋಡ್ಕೋಬೇಕು. ಅಥವಾ ಸುದರ್ಪ ಉತ್ತರಾರ್ಧೆ ಪ್ರಥಮ ವರ್ಷೆ ಪ್ರಥಮ ಮಾಸೆ ಪ್ರಥಮ ದಿನೇ ಶ್ವೇತವರಾಹ ಕಲ್ಪ ಸಂಜ್ಞೆ ಪ್ರಥಮ ಕಲ್ಪೆ ಅನ್ನಿ ತ್ರಯೋದಶ ಘಟಿಕಾ ದ್ವಿತ್ವಾರಿಂಶತ್ ಫಲಾನಿ ಚ ವ್ಯತ್ಯಯಾನ್. ಬದಿಸಂತ ಹೇಳ್ತಿರ್ತೀನಿ ನಾನು. 51ನೇ ವರ್ಷ ಮೊದಲನೇ ದಿನ, ಮತ್ತೆ ಪ್ರಥಮ ಮಧ್ಯೆ ವರ್ಷ, ಮಧ್ಯೆ ಮಾಸ, ಮಧ್ಯೆ ದಿನ. ಅದು ಹೆಸರೇನು? ಶ್ವೇತವರಾಹ ಕಲ್ಪ ಅಂತಕ್ಕಂಥದ್ದು ಆ ಹೆಸರಿನ ಒಂದು ಪ್ರಥಮ ಕಲ್ಪ. ಆ ಪ್ರಥಮ ಕಲ್ಪದೊಳಗ ಹಗಲಿನೊಳಗ ತ್ರಯೋದಶ ಘಟಿಕ 13 ಘಟಿಕ 24 ಫಲ ಆಗ್ಯಾವ. ಸ್ವಲ್ಪ ಹೋದ ವರ್ಷದ ಯಾರು ರೆಕಾರ್ಡ್ ಮಾಡ್ಕೊಂಡಿದ್ರು ಕೇಳಿ ನೋಡಿ. ಇಷ್ಟೇ ಬ್ರಹ್ಮಣೋದಿನ ಎಷ್ಟಂತಂದ್ರೆ ಹೇಳ್ತಾರ ಅವರು. ಕೃತತ್ರೇತ ದ್ವಾಪರ ಕಲಿಯುಗ ಏಕಂ ಮಹಾಯುಗಂ ಭವತಿ. ಕೃತತ್ರೇತ ದ್ವಾಪರ ಕಲಿಯುಗಗಳು ಒಂದ್ಸಲ ತಿರುಗಿದ್ರೆ ಅದಕ್ಕೇನಂತಾರ? ಒಂದು ಮಹಾಯುಗ ಅಂತ ಲೆಕ್ಕ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಹಿಂಗೆ ಒಂದು ಸೈಕಲ್ ಆಯ್ತು ಅಂತಂದ್ರೆ ಮತ್ತೆ ಇನ್ನೊಂದು ಕೃತಿಯುಗ ಬರಬೇಕಲ್ಲ. ಒಂದು ಸೈಕಲ್ ಕಲಿಯುಗ ತನಕ ಕೃತಿಯುಗದಿಂದ ಆರಂಭ ಮಾಡಿ ಒಂದು ಕಲಿಯುಗ ತನಕ ಮುಗಿದು ಅಂದ್ರೆ ಒಂದು ಮಹಾಯುಗ ಅಂತ ಕರೀತಾರೆ. ಅಲ್ಲೇ ಕೈಹಿ ಏಕಸಪ್ತತಿ ಮಹಾಯುಗ ಏಕಂ ಅನ್ನುವಂತ ಹಂಗೆ 71 ಸಲ ತಿರುಗಬೇಕು ಮಹಾಯುಗಗಳು. ತ್ರೇತಾದ್ವಾಪರ ಕಲಿಯುಗಗಳು ಒಂದು ಸೇರಿ ಹಿಂಗೆ 71 ಸಲ ತಿರುಗಿದಾಗ ಅದಕ್ಕೇನು ಕರೀತಾರೆ? ಮಹಾಯುಗ ಏಕ ಮನ್ವಂತರ, ಒಂದು ಮನ್ವಂತರ ಕಾಲ ಅಂತ ಹೇಳ್ತಾರೆ. 71 ಸಲ ತಿರುಗಿದಾಗ ಒಂದು ಮನ್ವಂತರ. ಅಂತಾವು 14 ಮನ್ವಂತರಗಳಾಗಬೇಕು. ಅದಕ್ಕೇನಂತಾರೆ? ಒಂದು ಕಲ್ಪ ಅಂತ ಕರೀತಾರೆ. ಒಂದು ಕಲ್ಪ ಅಂದ್ರೆ ಬ್ರಹ್ಮದೇವರ ದಿನ ಅಂತ. ನಮ್ಗೆ ದಿನ ಅಂತ ಬ್ರಹ್ಮದೇವರ ಕಲ್ಪ ಗೊತ್ತಾಯ್ತಾ? ಕೃತಜ್ಞತಾ ದ್ವಾಪರ ಕಲಿಯುಗಗಳು ಒಂದೊಂದು ಎಷ್ಟದ ಮುಂದೆ
ಹೇಳ್ತಾರೆ ಅವು ಒಂದ್ಸಲ ತಿರುಗಿದ್ರೆ ಒಂದು ಮಹಾಯುಗ ಅಂಥವು 71 ಸಲ ತಿರುಗಬೇಕು. ಅಂದ್ರೆ ಒಂದು ಮನ್ವಂತರ ಅಂಥವು 14 ಸಲ ತಿರುಗಬೇಕು. ಅದು ಒಂದು ಕಲ್ಪ ಅಂತ ಬ್ರಹ್ಮದೇವರ ದಿನ ಅಂತ ತಿಳ್ಸೋದು. ತಾವತಿ ರಾತ್ರಿ ಇಷ್ಟೇ ಲೆಕ್ಕದ್ದು ಒಂದು ರಾತ್ರಿ ಬ್ರಹ್ಮದೇವರಿಗೆ. ರಾತ್ರಿ ಸೃಷ್ಟಿ ಇರೋದಿಲ್ಲ. ಹಿಂಗೆ ಹಗಲು ರಾತ್ರಿ ಸೇರಿ ಬ್ರಹ್ಮದೇವರಿಗೆ ಏನಾಗಬೇಕು 3 ವರ್ಷ ಆಗಬೇಕು ಅಂತ ಅರ್ಥ. ಲಕ್ಷದಲ್ಲಿ 17 ವರ್ಷ, 17,28,000 ವರ್ಷಗಳು ಕೃತಯುಗ ಪ್ರಮಾಣ. ಅದರೊಳಗೆ ಕೃತಯುಗ ಧರ್ಮ ಏನು? ಕೃತಯುಗದಲ್ಲಿರ್ತಕ್ಕಂಥ ಧರ್ಮ ಹೇಳ್ತಾರೆ, ಶುಕ್ಲವರ್ಣ ನಾರಾಯಣ ಪರಮಾತ್ಮ ಶುಕ್ಲ. ಭಾಗವತೊಳಗೆ ಬಂದದ ಶುಕ್ಲವರ್ಣ ನಾರಾಯಣ ಚತುಷ್ಪಾದ ಧರ್ಮ. 4 ಮಾರ್ಕ್ಸ್ ಇರ್ತದೆ ಧರ್ಮದ ಪೇಪರ್, 4 ಧರ್ಮ. ಮತ್ತು ಅಸ್ಥಿಗತ ಪ್ರಾಣ ಘಟ್ಟಿರ್ತದೆ. ಆಹಾರ ನೀರು ಕುಡಿದ್ರೆ ಸಾಯುವುದೇ ಇಲ್ಲ. ಅಸ್ಥಿಗತ ಪ್ರಾಣ ಒಳಗಿರ್ತದ ಅಸ್ಥಿ ಮೂಳೆ, ಆ ಮೂಳೆ ಪುಡಿ ಆದ್ರೆ ಸಾಯಂಗೇ ಇಲ್ಲ. ಅಸ್ಥಿಗತ ಪ್ರಾಣ. ಮತ್ತೆ ಸತ್ಯವಾದಿ ಜನ, ಜೀವ ಹೋದ್ರು ಅಸತ್ಯ ಮಾತಾಡೋದೇ ಇಲ್ಲ. ಸ್ವಭಾವ ಹೆಂಗಿರ್ತದೆ ಒಳಗಿರ್ತಕ್ಕಂಥ ಸ್ವಭಾವ. ನಮ್ಮ ಸ್ವಭಾವ ಹೆಂಗದ ನೋಡ್ರಿ, ಹೆಂಗ್ರಿ ಅಂತ ಒಬ್ರು ಕೇಳಿದ್ರು. ನಮ್ಮ ಸ್ವಭಾವ ಹೆಂಗದ, ಶತ್ರು ಕರೆ ಮಾತಾಡಂಗಿಲ್ಲ. ಹಂಗ ಹೌದು ಸತ್ಯವಾದಿ ಜನ. ಮನುಷ್ಯ ಉಚ್ಚತ ಎಷ್ಟದಂದ್ರೆ 28 ಶತಹಸ್ತಿ. 28 ಶತಹಸ್ತಿ ಎತ್ತರ, 28 ಫೀಟುಗಿಂತ ಹೆಚ್ಚು ಅನಿಸ್ತದೆ. ಅದಕ್ಕೆ ಶತ ಅಲ್ಲಿ. ಮತ್ತೆ ಮನುಷ್ಯ ಆಯುರ್ಮಾನ ಎಷ್ಟು ಅಂದ್ರೆ 1 ಲಕ್ಷ ವರ್ಷ. 1 ಲಕ್ಷ. ಅದಕ್ಕೆ 70,000 ವರ್ಷ ತಪಸ್ಸು ಮಾಡಿ ಹೇಳ್ತಿರ್ತಾರೆ ನೋಡಿ. 1 ಲಕ್ಷ ವರ್ಷ ಆಯುಷ್ಯ. ಅವಾಗ 80,000 ವರ್ಷ ಆತಂದ್ರೆ ಈಗ 80 ವರ್ಷ ಆದಂಗೆ. 80 ವರ್ಷ ಅಂತ ಇರಂಗಿಲ್ಲ ತೋರಿಸ್ಲಿಕ್ಕೆ. ಸುಮ್ಮನೆ ಹಳೆ ಬಂದ್ರೆ ಕುಡ್ದಾವಲ್ಲ ಮುಗಿತು. ಮುಂದೆ ಯಾರು ಇರಂಗಿಲ್ಲ. ಮುಂದೆ ಸಪ್ತವಾರಂ ಧಾನ್ಯೋತ್ಪತ್ತಿ. 1 ವರ್ಷಕ್ಕೆ 7 ಬದುಕಬೇಕು ಅಂತಿರ್ತಾರೆ. ಅಂದ್ರೆ ಅಷ್ಟು ಲೀಸ್ಟ್ ಅದು. ಅತ್ಯಂತ ಬೇಸಿಕ್ ನೀಡು ಅಂತ. ಆ ಹಣ್ಣು ವಿಷ ಹಾಕಲಿಕ್ಕೆ ಇಂಜೆಕ್ಷನ್ ಮಾಡಿ ಲಘು ಹಣ್ಣಾಗಂಗೆ ಮಾಡ್ತಾರಂತೆ. ಕಾಯಿಗೇನು ಇಂಜೆಕ್ಷನ್ ಮಾಡಿ ಲಘು ಹಣ್ಣಾಗಂಗೆ ಮಾಡಿ. ಅಂದ್ರೆ ಮನುಷ್ಯ ನೀ ಹಣ್ಣೊಂದು ಮಾರ್ತಿ, ಅವ ಅಕ್ಕಿ ಮಾರ್ತಾನ. ಅಕ್ಕಿ ಒಳಗೆ ವಿಷಯ ಅವ ನೀ ಸಾಯ್ತಿ. ಹಣ್ಣು ಮಾರವ ಅಕ್ಕಿ ಮಾರೋ ಕಡೆ ತಗೊಂಡು ಸಾಯ್ತಾನ. ಹಣ್ಣು ಪರಸ್ಪರ ವಿನಿಯೋಗ ಮಾಡಿದಾಗ ಎರಡೂರಾಗೂ ವಿಷ. ಎಕ್ಸಾಂಪಲ್ ಹೇಳ್ತೈತೆ. ಎಲ್ಲಾರು ವಿಷದ ಮಾರ್ಲಿಕ್ಕತ್ರ ಎಲ್ಲಾರ್ಗೊಂದು ಆಸಿಡ್, ಬೆಲ್ಲದೊಳಗೆ ಆಸಿಡ್, ಅಕ್ಕಿ ಒಳಗೆ ಪ್ಲಾಸ್ಟಿಕ್, ಸಕ್ರಿ ಒಳಗೆ 1000 ವರ್ಷ ಹಿಡಿತೀವಿ. 12,16,000 ವರ್ಷ. ರಕ್ತವರ್ಣೋ ನಾರಾಯಣ ತ್ರಿಪಾದೋ ಧರ್ಮ. 4 ಪಾದದಲ್ಲಿ 3 ಪಾದ ಆಯಿತು. ಮಾಂಸಗತ ಪ್ರಾಣ, ಅಸ್ಥಿಗತ ಪ್ರಾಣ ಇತ್ತು, ಒಂದು ಮ್ಯಾಲೆ ಬಂತು. ಮಾಂಸಗತ ಪ್ರಾಣ ಆಯಿತು. ಮನುಷ್ಯ ಉಚ್ಚತ 28 ಇತ್ತು, 24 ಆಯ್ತು. ಮನುಷ್ಯ ಆಯುರ್ಮಾನ 10,000 ವರ್ಷ. 1 ಲಕ್ಷದಿಂದ 10,000 ವರ್ಷಕ್ಕೆ ಒಮ್ಮೆ ಡೌನ್ ಆಯಿತು. ಪಂಚವಾರಂ ಧಾನ್ಯೋತ್ಪತ್ತಿ. 7 ಸರ್ತಿ ಧಾನ್ಯವನ್ನ ಅಂದ್ರೆ ರಾಶಿ ಮಾಡ್ಕೊತಿದ್ರು ಕೃತಯುಗ ಜನರು. ತ್ರೇತಾಯುಗದೊಳಗ 5 ಸರ್ತಿ ಧಾನ್ಯೋತ್ಪತ್ತಿ. ಮತ್ತೆ ರೌಪ್ಯ ಭಾಂಡಾನಿ, ತಿಕ್ಕು ಭಾಂಡಿ ಎಲ್ಲ ಬೆಳ್ಳಿ ಬಂದು ದೇವರಿಗಷ್ಟೇ ಬಂಗಾರ ಮಾಡಿಕೊಟ್ಟು. ಹಿಂಗೆಲ್ಲ ಸುವರ್ಣಮಯ ವ್ಯಾಪಾರ, ರತ್ನಮಯ ವ್ಯಾಪಾರ ಹೋದ್ದು ಸುವರ್ಣಮಯ ವ್ಯಾಪಾರ. ಸುವರ್ಣ ನಾಣ್ಯಗಳು ಅಂತ ಈಗಿನ ಕಾಲಕ್ಕೆ ಎತ್ತಿದ್ದು, ಸತ್ರೋದರಾಯ ಕಾಲಕ್ಕೆ ನಿಲ್ಲಿಸೋದು. ಮತ್ತು 15 ಪುಣ್ಯ 5 ಪಾಪ ಬಂತು. 15 ಪುಣ್ಯ 5 ಪಾಪ. ಇನ್ನು ದ್ವಾಪರಯುಗ ಪ್ರಮಾಣ 8,64,000 ವರ್ಷ. ನೋಡಿ, 12 ಲಕ್ಷದಿಂದ 8 ಲಕ್ಷಕ್ಕೆ ಬಂತು. 64,000 ವರ್ಷ. ಪೀತವರ್ಣೋ ನಾರಾಯಣ ಪರಮಾತ್ಮ. ರಕ್ತವರ್ಣ ಪೀತವರ್ಣ. ಪೀತ ಅಂದ್ರೆ ಹಳದಿ ಬಣ್ಣ. ನಾರಾಯಣ ಬಂಗಾರ ಬಣ್ಣ. ಮತ್ತೆ ದ್ವಿಪಾದೋ ಧರ್ಮ. 2 ಪಾದ ಧರ್ಮ, 2 ಪಾದ ಅಧರ್ಮ. ರುಧಿರಗತ ಪ್ರಾಣ, ಅಸ್ಥಿಗತ ಪ್ರಾಣ, ಮಾಂಸಗತ ಪ್ರಾಣ. ರುಧಿರ ಅಂತ ಯಾರದು ಈ ಕೆಳಗ ಚರ್ಮ ಸುಂದಾಗ ಒಳಗೆ ಬಿಳಿ ಇರ್ತದೆ, ಅದು ರುಧಿರ ಅಂತಾರೆ. ರುಧಿರಗತ ಪ್ರಾಣ. ಮನುಷ್ಯ ಉಚ್ಚತ 7 ಅಂಗಲ, 7 ಫೀಟು. ಈಗ 5 ಫೀಟ್. 5, 3 ಅಷ್ಟೇ ಬರ್ತೀವಿ. ಮನುಷ್ಯಮಾನಂ 1,000 ವರ್ಷ ಇರ್ತಾರೆ ದಾಪರಿಗದೊಳಗೆ. ತ್ರಿವಾರಂ ಧಾನ್ಯೋತ್ಪತ್ತಿ. 3 ಸತಿ ಮತ್ತೆ ರಾಶಿ ಮಾಡ್ಕೊತಾರೆ. ತಾಮ್ರ ಭಾಂಡ, ಮನೆಯೊಳಗೆ ತಾಮ್ರದ ಭಾಂಡಿ ಸ್ವಲ್ಪ ಹಳೇ ಕಾಲದ ಇರ್ತಿದ್ದು. ಹಿಂದೆ ತಾಮ್ರದ ಹಂಡೆ ಪಿಂಡೆ ಎಲ್ಲ ಈಗ ಅವ್ರು ಸರಿಸ್ಲಿಕ್ಕೂ ಆಗಲ್ಲ, ಎತ್ತುವುದಲ್ಲ, ಖಾಲಿವು ಅದಕ್ಕೆ ಅವರೆಲ್ಲ ಅಂಗಡಿಗೆ ಹಾಕಿ ಪ್ಲಾಸ್ಟಿಕ್. ಕಲಿಯುಗ ಪ್ರಮಾಣ 4,32,000 ವರ್ಷ. ಕೃಷ್ಣವರ್ಣೋ ನಾರಾಯಣ. ದೇವರು ಸಾಧಕಪ್ಪು ರೂಪ ಪರಮಾತ್ಮ ಚಿತ್ರಾಂಕ. ಏಕಪಾದೋ ಧರ್ಮ. 3, 4, 3, 2, 1 ಒಂದೇ ಪಾದ ಧರ್ಮ. ಅದಕ್ಕೆ ಧರ್ಮ ಅನ್ನೋದು ಸ್ವಲ್ಪ ಕಡಿಮೆ ಇರ್ತಾರೆ. ಯಾಕೆ ನೀವು ಉಪನ್ಯಾಸ ಕಡಿಮೆ ಬರ್ತಾರೆ ಅಂತ ಒಬ್ರು ಕೇಳಿದ್ರು. ಏಕಪಾದ ಧರ್ಮ ಅನ್ನೋದು ಕಡಿಮೆ ಇರ್ತಾರೆ. ಅದು ಬಹಳ ಅದೇ ಭೂಷಣ. ಶಾಸ್ತ್ರನೇ ಹೇಳ್ತದೆ. ಅನ್ಯಗತ ಪ್ರಾಣ ನೋಡ್ರಿ, ನಮ್ಮ ಅಸ್ಥಿ ಮಾಂಸ ರುಧಿರ ಹೋದು ಅನ್ನಗತ ಪ್ರಾಣ. ಏಕಾದಶಿ ಮಾಡಿ ಒದ್ದಾಟ. ಏಕಾದಶಿ ಬೇಡ, 2 ತಾಸು ನಿಂತಿದ್ದೆ ಎಲ್ಲಿಂದ ಅನ್ನೋದು. ಅದು ಹಿಂದೊಂದು ಬಟ್ಟೆ ಕಟ್ಕೊಂಡೇ ಅಡ್ಯಾಡು. ನಮಗೆ
ಇಂದ್ರಿಯ ನಿಗ್ರಹ ಇಲ್ಲ, ಲಿಂಗದಲ್ಲಿ ಕುಂತಲ್ಲಿ ಪಶುಗಳ ಸಹಿತ ವಿಚಾರ ಮಾಡಿ ತಿಂದು ನಾವು ಏನೋ ತಗೋರಿ ಪ್ರಸಾದ ಅದ್ರ ಮೇಲೆ ಹಾಕಿ ಆಮೇಲೆ ತಿಂದ ಮೇಲೆ ಅದು ಯಾವ ಪ್ರಸಾದ ಎಲ್ಲಿ ಅಷ್ಟು ತಿನ್ಲಿಕ್ಕೆ ಏನು ವಿಚಾರಿಸಿದ್ ಮಾಡಿ ಆ ಗಾಡಿಗೆ ಫ್ಯೂಲ್ ಹಾಕಬೇಕಲ್ಲ, ಫ್ಯೂಲ್ ಹಾಕ್ಬೇಕಾರೆ ಹಿಂಗೆ ಚಲೋ ಅಲ್ಲೇ ವಾಸಿಸ್ತಿರ್ತಾರೆ. ಎಲ್ಲೆಲ್ಲರೆ ಫ್ಯೂಲ್ ಹಾಕಿದ್ರೆ ಗಾಡಿ ಕೆಡ್ತದ ಅಂತ. ಮತ್ತು ಇದು ಸಿಕ್ಕದ್ದು ಎದಕ್ಕೆ ಬಂದ ಬಾಡಿ ಸಣ್ಣ ವಯಸ್ಸಿಗೆ ಜಡ್ಡ, ಚಸ್ಮಾ, BP, ಶುಗರ್, ಸಂಸ್ಕಾರ ಅನ್ನಿ ಅಲ್ಲ. ಹೆಂಗಾರು ಗಾಡಿ ಫ್ಯೂಲ್ ಭಾಳ ಚಲೋಬೇಕ್ರಿ, ಭಾಳ ಕಿಮ್ಮತಿ ಗಾಡಿ ಅಲ್ಲ ಇದು. ಆ BMW ಗಾಡಿ ಅಂತಿರ್ತಾರ, ಆ ಗಾಡಿಗಿಂತ 100 ಪಟ್ಟಲ್ಲ, 1,00,000 ಪಟ್ಟಲ್ಲ, 84 ಲಕ್ಷ SPCದಲ್ಲಿ ಹೋಗಿ ಬಂದದ್ದು ಬಾಡಿ ಇದು. ನಿಮ್ದಲ್ಲ ಇದು, ನಿಮ್ಮ ಅಪ್ಪಂದಲ್ಲ, ಎಲ್ಲಿಗೂ ಬಂದದ್ದಲ್ಲ ಇದು. ದೇವರ ಅನುಗ್ರಹ ನಿಮ್ಗೆ ಕೊಟ್ಟಿದ್ದು. ನಿಮ್ಗೆ ರಕ್ಷಣೆ ಮಾಡ್ಕೊಳ್ಳೋದು ಪೂರ್ಣ ರಕ್ಷಣೆ ಮಾಡ್ಕೋಬೇಕು. ಯಾಕೆ ಧರ್ಮಾಚರಣೆ ಬೇಕಿದು. ಇದು ಕ್ಷುಲ್ಲಕಾದ ಇದರಿಂದ ಸಾಧನ ಮಾಡ್ಕೊಳ್ಳೋದು ಭಾಳ ದೊಡ್ಡದದ. ಇದರಿಂದ ಸಾಧಿಸುವುದು ಭಾಳ ದೊಡ್ಡದದ. ಅನಿತ್ಯ ಅದು ಘಟಕನೇ ಇದ್ದಾಗ ಸಾಧನ ಮಾಡ್ಕೋಬೇಕು. ಹೋತಂದ್ರೆ ಏನು ಮಾಡೋದು? ಹಿಂದೆ ಜ್ಞಾನಿಗಳಿಗೆ ಇರ್ತದೆ. ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಪರೀಕ್ಷಿತ ರಾಜರಿಗೆ 7 ದಿವಸಕ್ಕೆ ತಕ್ಷಕರಿಂದ ಮರಳು ಬರಲಿ, 7 ದಿವಸ ಇರ್ತಾರೆ ಗ್ಯಾರಂಟಿ ಆಯ್ತು. ನಮ್ಗೆ ಯಾರು ಶಾಪ್ ಕೊಟ್ಟಿಲ್ಲ, ಶಾಪ್ ಕೊಟ್ಟು ಸಂತೋಷ ಅಂತಿರ್ಕೋರಿ. ಮುಂದಿನ ವರ್ಷ ತನಕ ಇರ್ತೀವಿ ಅಂತಾರತ್ತ, 7 ದಿವಸ ಇರ್ತೀವಿ ಅಂತಾರತ್ತ. ಹಂಗಿದ್ದಂಗೆ ನಮ್ಗೆ ಶಾಪೂನು ಆಗ್ತಾ ಇಲ್ಲ ಮನೆ ಬಾರಿ ಹಿಂಗದ. ಹಾಗಾಗಿ ಇಷ್ಟೆಲ್ಲ ಹೇಳಿ ಇವೆಲ್ಲ ನಾಲ್ಕು ಕುಡಿಸಿದ್ರೆ 43,20,000 ವರ್ಷಗಳ ಆಗ್ತದೆ. ಇಷ್ಟೆಲ್ಲ ಪ್ರಮಾಣ ಹಚ್ಚಾರೆ. ಮತ್ತೆ ಇಲ್ಲೇ ರಾಜಾದಿಗಳನ್ನು ನೋಡಿ ಮುಗಿಸೋಣ. ರಾಜ ಯಾರು ಅಂದ್ರೆ ರವಿವಾರ ಬಂದು ನೋಡ್ರಿ. ರವಿವಾರ ಬಂದಿದ್ದ ರವಿನೇ ಪೂರ್ವ ಸಸ್ಯಾಧಿಪ, ರವಿನೇ ಉತ್ತರ ಸಸ್ಯಾಧಿಪ ಎಲ್ಲ ಇದ್ದಾನೆ. ಮುಂಗಾರು ಮಳೆಗೆ ರವಿನೇ ಎಲ್ಲ ಇದ್ದಾನೆ. ಮಳಿ ಬಹಳ ಕಡಿಮೆ ಅದ. ರಾಜರಲ್ಲಿ ಕಲಹ ಅದ, ಭಾಳ ಹೇಳಿದ್ದಾರೆ ಎಲ್ಲ ಶ್ಲೋಕಗಳಲ್ಲಿ. ಹಾಗಾಗಿ ಮತ್ತೆ ಸ್ವಲ್ಪ ಮುಂದಿದ್ದಾರೆ. ಆದರೂ ರವಿ ಏನ್ ಮಾಡ್ತಾನೆ ಅಂದ್ರೆ ಕೆಲವೊಮ್ಮೆ ಮೊನ್ನೆ ಹೇಳಿದ್ರು ಆಗಿದ್ದಾರೆ ದೇವರು ಕೊಡುಗೆಲ್ಲ ಮೂಲ್ಯಾಕ ಕೊಡ್ತಾನೆ ಹೇಳಿ ಎಲ್ಲರೂ ಎಲ್ಲಾಗೂ ರಸಾಧಿಪ ರವಿ ಇದ್ದಾನೆ, ಶುಕ್ರ ಇದ್ದಾನೆ, ಶುಕ್ರ ಸ್ವಲ್ಪ ಇಲ್ಲ. ನೀರಸಾಧಿಪ ಬುಧ ಇದ್ದಾನೆ, ಬುಧನ ಚಲೋ ಮಾಡ್ತಾನೆ. ಹಾಗಾಗಿ ಕೆಲವರೆಲ್ಲ ಮಳಿ ಕೆಲವರು ಕಡಿಮೆ ಕೊಟ್ಟು ಇನ್ನೊಂದು ಚಲೋ ಕೊಡ್ತಾರೆ. ಎಲ್ಲಾ ಕೂಡ ಏನದ ಆಗ ಹೇಳಿದಂಗೆ ವಿಶ್ವಸಹಸ್ರನಾಮ ಪಾರಾಯಣ ಭಾಳ ಗಾಬರಿಯಾಗಿಲ್ಲ. ಅಂತೂ ಮಳಿ ಬೆಳೆ ಸ್ವಲ್ಪ ಕಡಿಮೆ ಅದ ಅಂತ ವಿಶೇಷವಾಗಿ ಎಲ್ಲಾ ಕಡೆ ಹೋದಾಗ ನಮ್ಗೆ ಗೊತ್ತಾಗ್ತದೆ. ಹೀಗಾಗಿ ಇಷ್ಟೆಲ್ಲ ಹೇಳಿ ನಕ್ಷತ್ರ ಕಂದಾಯ ಫಲ ಮತ್ತೆ ಮೇಷಾದಿ ರಾಶಿ ನಾಮ ಆಯವ್ಯಯ ಹೇಳಬೇಕು. ಇದು ಮುಖ್ಯ. ಇದು ಸಂಬಂಧ ಪಾಪ ಅದು ಮಂಗಳ ತನ ಕುಚ್ಚಂಗಿರ್ತದೆ. ಹಾಗಾಗಿ ಮೇಷಾದಿ ರಾಶಿ ನಾಮ ಆಯವ್ಯಯ ಫಲ ರಾಶಿಗಳ ಮೇಲೆ ಮೇಷರಾಶಿ 14 ಆಯ 11 ವ್ಯಯ. ಮೇಷರಾಶಿ 14 ಆಯ ಮತ್ತೆ 11 ವ್ಯಯ. ಆಯ ಅಂದ್ರೆ ಲಾಭ, ವ್ಯಯ ಅಂದ್ರೆ ಅಂತಿಮ ವಿರುದ್ಧ. ವೃಷಭ ರಾಶಿ 8 ಆಯ ಮತ್ತು 5 ವ್ಯಯ. ಮಿಥುನ ರಾಶಿ 14 ಆಯ 2 ವ್ಯಯ. ಕರ್ಕ ರಾಶಿ 8 ಆಯ 14 ವ್ಯಯ. ಸಿಂಹ ರಾಶಿ 10 ಆಯ 11 ವ್ಯಯ. ಕನ್ಯಾ ರಾಶಿ 14 ಆಯ 2 ವ್ಯಯ. ಇದೊಂದು ಚಲೋ ಅದ, ಇಷ್ಟು ಸ್ವಲ್ಪ ಚಲೋ ಅದ. ಯಾಕಂದ್ರೆ ನಮ್ಮ ರಾಶಿ ಇರ್ತದೆ ಯಾವಾಗ ಹಿಂಗೆ ವ್ಯಯ 14 ಆಯ 2 ವ್ಯಯ. ತುಲಾ ರಾಶಿ 8 ಆಯ 5 ವ್ಯಯ. ಮತ್ತೆ ವೃಶ್ಚಿಕ 14 ಆಯ 11 ವ್ಯಯ. ಧನುರಾಶಿ 11 ಆಯ 2 ವ್ಯಯ. ಮತ್ತೆ ಮಕರ ರಾಶಿ 5 ಆಯ 5 ವ್ಯಯ. ಸಮಾನ. ಕುಂಭ 5 ಆಯ 5 ವ್ಯಯ. ಮಕರ ರಾಶಿ 5 ಆಯ 5 ವ್ಯಯ. ಸಮಾನ. ಕುಂಭ 5 ಆಯ 5 ವ್ಯಯ. ಮೀನ ರಾಶಿ 11 ಆಯ 2 ವ್ಯಯ. ಇಷ್ಟು ಸೂರ್ಯ ಸಿದ್ಧಾಂತ ರೀತಿ ಎಲ್ಲ ಲೆಕ್ಕ ಮಾಡಿದಾಗ ಬರ್ತದೆ. ಚೈತ್ರ ಮಾಸ ಕೃಷ್ಣ ಪಕ್ಷ ಮತ್ತೆ 2 ಗ್ರಹಣ ಅವ. 2 ಗ್ರಹಣ, ಒಂದು ಹೊಳಿಭೂಮಿ ಗ್ರಹಣ ಅದ ಶಂಕರಾದ್ಯಾವತ್ತ. ಆಮೇಲೆ ಇನ್ನೊಂದು ಅನಂತರ ಭೂಮಿ ಭಾದ್ರಪದ. ಇದು ನಮ್ಮ ರೋಷ್ಟ್ರಪತಿ ಮಂಗಳ ದಿವಸ ಗ್ರಹಣದ 9ಕ್ಕೆ ವೇದ ಹಿಡಿತದೆ. 9 ಅಡಿಗೆ ಊಟ ಎಲ್ಲ ಅಷ್ಟೊಂದು ಮಂಗಳ ಊಟ ಅಷ್ಟು ಮುಂದೆ ನೋಡಂತ. ಹಿಂಗೆ 2 ಏಕಾದಶಿ ಇಲ್ಲ. ಕೃಷ್ಣಾಷ್ಟಮಿ ಮತ್ತೆ ಒಂದೇ ದಿವಸ ಉಪವಾಸ. ಬೆಳಗ್ಗೆ ಎದ್ದು ಕೂಡ ಪಾಲನೆದ ಏನು ಹಾಗಾಗಿ ಕಾರಣಿಲ್ಲ. ಈ ವರ್ಷ ಹೋದ ವರ್ಷ 5 ಸಲ 2 ಉಪವಾಸ ಬಂತು. 5 ಸಲ ಬಂತು. ವಿಶ್ವಾಸ ನಾಮ ಸಂವತ್ಸರದೊಳಗೆ 2 ಏಕಾದಶಿ ಇಲ್ಲ. ಗೋಕುಲಾಷ್ಟಮಿ ಒಂದೇ ಉಪವಾಸ, ಬೆಳಗ್ಗೆ ಪಾಲನೆ. 2 ಗ್ರಹಣ ಮಾತ್ರ ಇದೆ. ಅದು ಮತ್ತೆ ಬೆಳಗ್ಗೆ 9 ಊಟ ಇದೆ. ಮತ್ತು ಇನ್ನೊಂದು ನೋಡೋಣ. ಹಾಗಾಗಿ ಎಲ್ಲ ಹೀಗೆ ಹೇಳ್ಬಿಟ್ಟು ಮತ್ತೊಂದು ಮಾಡ್ಕೊಳ್ಬೋದು. ಮತ್ತೆ ಇನ್ನೊಂದು ಕೇಳೋದು ತಪ್ಪಿದ್ದಲ್ಲೇ ಇಲ್ಲ. ಅದಕ್ಕೆ ಇಷ್ಟು ಹೇಳ್ತಾ ಅಷ್ಟೇ. ಪಂಚಾಂಗ ಫಲಮುತ್ತಮಂ ಏತೇಷಾಂ ಶ್ರವಣಾನಿತ್ಯಂ ಗಂಗಾಸ್ಥಾನ ಪುರಂದರೇ.
ಎಲ್ಲ ಸದ್ಭಕ್ತರಿಗೂ ಕೂಡ ವಿಶೇಷವಾಗಿ ವಿಶ್ವಾವಸು ನಾಮ ಸಂವತ್ಸರದ ವಿಶೇಷವಾದ ಶುಭ ಹಾರೈಕೆಗಳು ಎಲ್ಲರಿಗೂ ನಿಮ್ಮ ಕ್ಷೇತ್ರದೊಳಗ ದೇವರು ಅಭಿವೃದ್ಧಿ ಕೊಟ್ಟು ನಿಮ್ಮ ಮಂಗಲವನ್ನು ಮಾಡಲಿ ಅಂತ ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳಂತ ಅಪೇಶಾರ್ಪಣಮಸ್ತು ಮಧ್ವಾಂತರಕ್ಕೂ ಶ್ರೀಕೃಷ್ಣಾರ್ಪಣಮಸ್ತು ಹರೇ ನಮಃ. ವರವೈಕುಂಠದಿ ಬಂದವಗೆ ವರದೇವರ ಅನುಸರಿಸಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿರುವವರೇ ಮಂಗಳಂ ಜಯ ಮಂಗಳಂ ಕರಕರ್ತೇಟಗೆ ಹೊರಟವಗೆ ಸರಸಿಜಾಕೆಯರ ಕಂಡವಗೆ ಹೊರಟಾಡಳಿತ ಪರವಚನಾಗುತ್ತ ಕೊರಗೆ ಶ್ರಮಿಸಿರುವವಗೆ ಮಂಗಳಂ ಜಯ ಮಂಗಳಂ ಗಗನರಾಜಗುರ ಅಗವಾಸಿಗೆ ನಿನ್ನ ಮಗಳನ್ನು ಕೊಡು ಎಂದು ಗಗನ Thank you.